ಕೊನೆಗೂ ನಿನ್ನ ಕೈ ಮೇಲಾಯಿತಲ್ಲವೇ? ಹೀಗೇಕೆ ಚಿತ್ರ ವಿಚಿತ್ರವಾಗಿ ಬರೆದು ಬಿಟ್ಟಿ ನನ್ನ ಹಣೆಯ ಬರವನ್ನು? ನಾನೊಂದು ಬಗೆದರೆ ದೈವ ತಾನೊಂದು ಬಗೆಯಿತು. ಮಡದಿಯ ಸ್ಥಾನದಲ್ಲಿ ನಿಂತುಕೊಂಡು ಮಮಕಾರವನ್ನು ತೋರಬೇಕಾಗಿದ್ದ ಆಶಾ ನಾಳೆ ನನ್ನತ್ತಿಯ ಸ್ಥಾನದಲ್ಲಿ ನಿಂತುಕೊಂಡು ಮದುಮಗಳಾಗಿ ಮದುವೆಯ ಮಂಟಪದಲ್ಲಿ ಕುಳಿತುಕೊಳ್ಳುತ್ತಾಳೆ. ಆಗ ನಾನು ನನ್ನ ಮನ ತುಂಬಿ ಅವಳ ತಲೆಯ ಮೇಲೆ ಮಂಗಲಾಕ್ಷತೆ ಹಾಕಲೇಬೇಕು. ಯಾವಳ ಮೋಹದ ಮಡಲಿನಲ್ಲಿ ಮಲಗಿಕೊಂಡು ನೂರಾರು ಬಣ್ಣದ ಕನಸುಗಳನ್ನು ಕಂಡಿದ್ದೇನೋ ಅಂತವಳ ವಾತ್ಸಲ್ಯದ ಮೈದುನನಾಗಿ ಬಾಳಬೇಕು ನನ್ನ ಜೀವನವಿರುವರಿಗೂ. ದುರ್ದೈವಿ ರವಿ, ನೀನು ದುರ್ದೈವಿ. ಬಯಸಿದ ಬಾಲೆಯ ಕೈ ಹಿಡಿಯುವ ಭಾಗ್ಯವನ್ನು ನೀನು ಪಡೆದು ಬಂದಿಲ್ಲ ರವಿ, ನೀನು ಪಡೆದು ಬಂದಿಲ್ಲ. ಒಂದು ವೇಳೆ ನಮ್ಮಿಬ್ಬರ ಪ್ರೀತಿ ಪ್ರೇಮದ ವಿಷಯ ನನ್ನನಿಗೆ ಗೊತ್ತಾಗಿ ಬಿಟ್ಟರೆ ಬೇಡ, ಹಾಗಾಗುವುದು ಬೇಡ. ಆಶ್ರಯ ನೀಡು ಆಸೆ ಅತ್ತಿಗೆ ಎಂದು ನಾನು ಅಂಗಲಾಚಿ ಬೇಡಿಕೊಳ್ಳಲೇಬೇಕು. ಇಲ್ಲವಾದರೆ ನಾನು ಆಶ್ರಯ ತಪ್ಪಿ ಅನಾಥನಾಗಿ ಹೋಗಬೇಕಾಗುತ್ತದೆ. ಅಣ್ಣ ಅಣ್ಣ, ವಿಧಿ ಒಡ್ಡಿದ ವಿಷದಾಟದ ಈ ಸತ್ವ ಪರೀಕ್ಷೆಯಲ್ಲಿ ಈ ನಿನ್ನ ತಮ್ಮನಿಗೆ ಜಯ ದೊರೆಯುವಂತೆ ಆಶೀರ್ವಾದ ಮಾಡೋಣ.